ಹಲೋ ನಮಸ್ಕಾರ ಎಲ್ಲರಿಗೂ. ಏನು ಮಾಡಾಕತ್ತೀರಿ ಬರ್ರಿ. ಇವತ್ತು ನಾನು ಡಾಬಾ ಸ್ಟೈಲ್ ಪನ್ನೀರ್ ಮಸಾಲ ಮಾಡೋದು ತೋರಿಸ್ತೇನೆ ನೋಡಿರಿ. ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ತೋರಿಸ್ತೇನೆ ರೀ ಒಂದೊಂದು ಫ್ರೈ ಮಾಡೋಕೆ ಹಾಕಿ ನಿಮ್ಗೆ ನೋಡಿರಿ. ಎಣ್ಣೆ ಹಾಕಿ ಒಂದು ಕಡಾಯಿ ಒಳಗೆ ಉಳ್ಳಾಗಡ್ಡಿ ಹಾಕಾತೀನಿ. ಇದನ್ನು ಫ್ರೈ ಮಾಡ್ಕೊರಿ. ಗೊತ್ತಾಗತ್ತೆ ರೀ, ಕಲರ್ ಚೇಂಜ್ ಆಗತ್ತೆ ನಿಮ್ಗೆ ನೋಡಿರಿ. ಈಗ ಶುಂಠಿ, ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿ ಅದನ್ನು ಚೆಂದಂಗೆ ಫ್ರೈ ಮಾಡ್ಕೊರಿ. ನೋಡಿ ಅದನ್ನು ಚೆಂದಂಗೆ ಫ್ರೈ ಮಾಡ್ಕೊರಿ. ಅದ್ರೊಳಗೆ ನೋಡಿರಿ ಇದು ಫ್ರೈ ಆಗೈತಿ. ಇದ್ರಾಗ ಇನ್ನು ಟೊಮೆಟೊ ಹಾಕ್ಬೇಕು ನೋಡಿರಿ. ಅದ್ರಾಗ ಕೊತ್ತಂಬರಿ, ಪುದೀನ, ಟೊಮೆಟೊ ಹಾಕಿ ಚೆಂದಂಗೆ ಫ್ರೈ ಮಾಡ್ಕೊರಿ. ನೋಡಿರಿ ಅದು ಫ್ರೈ ಆದಮೇಲೆ ಅದ್ರೊಳಗೆ ಗೋಡಂಬಿನೂ ಹಾಕಕತ್ತೀನಿ ನಾನು. ಗೋಡಂಬಿನೂ ಹಾಕಿ ಚೆಂದಂಗೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಅದನ್ನು. ನೋಡಿರಿ ಎಲ್ಲ ಚೆಂದಂಗೆ ಫ್ರೈ ಮಾಡ್ಕೊಂಡು ಸ್ವಲ್ಪ ಬಾಯಿ ಮುಚ್ಚಿಬಿಟ್ಬಿಡ್ರಿ. ಆಮೇಲೆ ಮತ್ತು ಅದಕ್ಕೆ ಕಸೂರಿ ಮೇಥಿ ಹಾಕಿರಿ. ಕಸೂರಿ ಮೇಥಿ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊರಿ. ಚೆಂದಂಗೆ ಕೈ ಆಡಿಸ್ಕೊರಿ. ನೋಡಿರಿ ನಾವು ಎಲ್ಲ ಫ್ರೈ ಆಗೈತಿ. ಇದನ್ನು ಮಿಕ್ಸಿಗೆ ಹಾಕಕ್ಕೆ ರೆಡಿ ಮಾಡತ್ತೀನಿ. ಅಷ್ಟರೊಳಗೆ ಈಗ ಇನ್ನೊಂದು ಕಡಾಯಿ ತೊಗೊಂಡು ಒಂದು ಸ್ವಲ್ಪ ಅದರೊಳಗೆ ಎಣ್ಣೆ, ಒಂದು ಸ್ವಲ್ಪ ತುಪ್ಪ ಎರಡೂ ಹಾಕಿ ಬಿಸಿ ಮಾಡೋಕೆ ಇಡ್ಬೇಕು ನೋಡಿರಿ. ಅದಕ್ಕಾದ್ಮೇಲೆ ಅದಕ್ಕೆ ಸಾಸಿವೆ, ಆಮೇಲೆ ಜೀರಿಗೆ, ಆಮೇಲೆ ಈ ಮಸಾಲ ಐಟಮ್ಸ್ ಎಲ್ಲ ಒಂದು ಸ್ವಲ್ಪ ಅದ್ರಾಗ ಹಾಕಿ ಫ್ರೈ ಮಾಡ್ಬೇಕು ರೀ. ಒಂದೆರಡು ಮಸಾಲೆ ಎಲೆ ಹಾಕೋತೀನಿ ನೋಡಿರಿ ನಾನು. ಒಂದೆರಡು ಮಸಾಲ ಎಲೆ, ಒಂದು ಚಕ್ಕೆ ಹಾಕೋತೀನಿ ರೀ ಸಣ್ಣದು, ಒಂದು 3 ಲವಂಗ ಹಾಕ್ತೀನಿ ರೀ. ಆಮೇಲೆ ಒಂದು 4 ಕಾಳು ಮೆಣಸು ಹಾಕ್ತೀನಿ ರೀ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊರಿ. ಇದ್ರೊಳಗೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಬೇಕು ನೋಡಿರಿ. ಫ್ರೈ ಮಾಡಿ ಮಿಕ್ಸಿ ಮಾಡೋಕೇನು ಫ್ರೈ ಮಾಡಿತ್ತಲ್ರಿ, ಅದ್ರಾಗ ಒಂದು ಸ್ವಲ್ಪ ಗೋಡಂಬಿ, ಒಗ್ಗರಣೆ ಒಳಗೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಬೇಕು. ಮಿಕ್ಸಿ ರೆಡಿ ಆಯ್ತು ನೋಡಿರಿ. ಈಗ ಮಿಕ್ಸಿ ಮಾಡಿದ್ದೆಲ್ಲ ಇದಕ್ಕೆ ಹಾಕಿ ಇದನ್ನು ಚೆಂದಂಗೆ ಫ್ರೈ ಮಾಡ್ಕೊಬೇಕು ನೋಡಿರಿ. ಮಿಕ್ಸಿ ಮಾಡಿದ್ದೆಲ್ಲ ಇದಕ್ಕೆ ಹಾಕಿ ಬನ್ನಿರಿ, ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೋರಿ. ಎಷ್ಟು ಬೇಕಷ್ಟು ಅದಕ್ಕೆ. ಉಪ್ಪು ಜಾಸ್ತಿ ಆದ್ರೆ ತಿನ್ನೋಕ್ಕಾಗಲ್ಲ ರೀ, ಕಡಿಮೆ ಆದ್ರೆ ಟೇಸ್ಟ್ ಬರೋಂಗಿಲ್ಲ ನೋಡಿರಿ. ನೋಡಿ ಹಾಕೋರಿ. ಆಮೇಲೆ ಇದಕ್ಕೆ ಒಂಚೂರು ಬೆಲ್ಲ ಹಾಕೋರಿ. ಬೆಲ್ಲ ಹಾಕ್ಕೊಂಡು ಚೆಂದಂಗೆ ಕೈ ಆಡಿಸ್ಕೊರಿ. ಹೌದ್ರಿ, ಉಪ್ಪು ಜಾಸ್ತಿ ಆದ್ರೆ ಏನು ಉಪ್ಪು ಎಷ್ಟು ಹಾಕಿ ಅಂತಾರೆ ರೀ, ಕಡಿಮೆ ಆದ್ರೆ ಉಪ್ಪನಾಗಿಲ್ಲ ಇದಕ್ಕೆ ಏನು ಮಾಡಿ ಅಂತಾರೆ ರೀ. ನೋಡಿ ಹಾಕ್ಬೇಕು ನೋಡಿರಿ. ಚೆಂದಂಗೆ ಕೈ ಆಡಿಸ್ಕೊರಿ. ನೆಕ್ಸ್ಟ್ ಇದಕ್ಕೆ ಖಾರ ಪುಡಿ ಹಾಕ್ಬೇಕು ನೋಡಿರಿ. ನೋಡಿರಿ ಅದು ನಿಮ್ಮ ಮನ್ಯಾಗ ಖಾರ ಭಾಳ ತಿಂತಿದ್ರೆ ಜಾಸ್ತಿ ಹಾಕ್ಕೊರಿ, ಕಡಿಮೆ ತಿಂತಿದ್ರೆ ಕಡಿಮೆ ಹಾಕಿರಿ. ನಮ್ಮದು ಖಾರ ಪುಡಿ ಖಾರ ಭಾಳ ಐತ್ರಿ ಅದಕ್ಕೆ ನಾನು ಕಡಿಮೆ ಹಾಕೀನಿ. ಆ್ಯಕ್ಚುಲಿ ನಮ್ಮ ಮನೆಯೊಳಗೆಲ್ಲ ಖಾರ ಜಾಸ್ತಿನೇ ತಿಂತಾರೆ. ಚೆಂದಂಗೆ ಕೈ ಆಡಿಸ್ಕೊರಿ ಇದನ್ನು. ಇದಕ್ಕೆ ಒಳಗೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಬೇಕು ನೋಡಿರಿ. ಹಾಕ್ತೀನಿ 1 ಟೇಬಲ್ ಸ್ಪೂನ್ ಹಾಕ್ತೇನೆ ನೋಡಿರಿ ನಾನು. ಹಿಂಗೆ ಅಳತಿಲೆ ಬೇರೆ ಯಾವುದು ಮಸಾಲ ಹಾಕೋದು ನೆಸೆಸಿಟಿ ಇಲ್ಲರಿ. ಗರಂ ಮಸಾಲ ಒಂದು ಹಾಕಿದ್ರೆ ಸಾಕು. ಸೇಮ್ ನಿಮಗೆ ಡಾಬಾ ಸ್ಟೈಲ್ ಪನ್ನೀರ್ ಮಸಾಲೆನ ಆಗುತ್ತೆ, ಭಾರಿ ಟೇಸ್ಟ್ ಆಗುತ್ತೆ. ಸ್ವಲ್ಪ ಬಾಯಿ ಮುಚ್ಚಿ ಅದು ಕುದಿಯಾಕೆ ಬಿಡ್ರಿ. ನೋಡಿರಿ ಹಿಂಗೆ ಕುದಿಯಾಕೆ ಬಿಟ್ಬಿಡ್ರಿ. ನೋಡಿರಿ ಈಗ ಪನ್ನೀರ್ ಸಣ್ಣ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಚೆಂದಂಗೆ ಕೈ ಆಡ್ಸಾತೇನೆ ನೋಡಿರಿ. ನಿಮಗೆ ಗಟ್ಟಿ ಅನಿಸಿದ್ರೆ ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕ್ರಿ. ಅದರೊಳಗೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಚೆಂದಂಗೆ ಕೈ ಆಡಿಸ್ಕೊರಿ. ನೋಡಿರಿ ಯಾರ್ಯಾರಿಗೆ ಇಷ್ಟ ಆಯ್ತು ಡಾಬಾ ಸ್ಟೈಲ್ ಪನ್ನೀರ್ ಮಸಾಲ, ಯಾರ್ಯಾರು ಮಾಡಿರಿ ಮನೆ ಒಳಗೆ ನಂಗೆ ಕಮೆಂಟ್ ಮಾಡಿರಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಇಷ್ಟ ಆಗುವಂಥ ರುಚಿ ರುಚಿಯಾದ ಡಾಬಾ ಸ್ಟೈಲ್ ಪನ್ನೀರ್ ಮಸಾಲ ಮಾಡೀನಿ. ಥ್ಯಾಂಕ್ ಯು. ಬಾಯ್.